ವಿಶ್ವೇಶ ತೀರ್ಥರು, ವಿಶ್ವಪ್ರಸನ್ನ ತೀರ್ಥರು ನಮ್ಮ ಸಮಾಜದ ಎರಡು ಕಣ್ಣುಗಳು ಎಂಬುದಾಗಿ ನಾವು ಭಾವಿಸಬಹುದು. ವಿಶ್ವೇಶ ತೀರ್ಥರು ನಮಗೆ ನೀಡಿದಂತಹ ಮಾರ್ಗದರ್ಶನ, ಅವರ ಆದರ್ಶ ಅದು ಎಲ್ಲ ಯತಿಗಳಿಗೂ ಕೂಡ ಅತ್ಯಂತ ಶ್ರೇಷ್ಠವಾದಂಥ ಮಾರ್ಗದರ್ಶನವಾಗಿದೆ. ಹಾಗಾಗಿ ನಮಗೂ ಕೂಡ ಮೂಲ ಸ್ಫೂರ್ತಿ ವಿಶ್ವೇಶ ತೀರ್ಥರೇ ಆಗಿದ್ದಾರೆ, ವಿದ್ಯಾಪೀಠವೇ ಆಗಿದೆ. ನನಗೆ ಇವತ್ತು ಬಹಳ ಸಂತೋಷ. ನಾನು ಕೂಡ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಸೇರಲಿಕ್ಕೆ ಹೊರಟವನು. ನಮ್ಮ 7ನೇ ಕ್ಲಾಸ್ ಮುಗಿದಾಗ ನಮ್ಮ ತಂದೆಯವರು ವಿಠ್ಠಲೋಪಾಧ್ಯಾಯರ ಹತ್ರ ಜೂನ್ನಲ್ಲಿ ನನ್ನ ಹುಡುಗನನ್ನು ಮಗನನ್ನು ಕರ್ಕೊಂಡು ಹೋಗಿ ಸೇರಿಸಿ ಅಂಥೇಳಿ ಮಾನಸಿಕವಾಗಿ ನಾವು ವಿದ್ಯಾಪೀಠ ಸೇರಿ ಆಗಿತ್ತು. ಅಷ್ಟರ ಒಳಗಡೆ ನಮ್ಮ ಹಿಂದಿನ ಗುರುಗಳು ಸುಜ್ಞಾನೇಂದ್ರ ತೀರ್ಥರು ನನ್ನನ್ನು ಸ್ವಾಮಿಗಳನ್ನಾಗಿ ಮಾಡಿ ಪುತ್ತಿಗೆ ಮಠದ ಪೀಠಾಧಿಪತಿಗಳನ್ನಾಗಿ ಮಾಡಿದ್ದಾರೆ. ನಾನು ಆವಾಗ ಮನಸ್ಸಿನಲ್ಲಿ ಆವಾಗಲೂ ಕೇಳಿದೆ, ಸ್ವಾಮಿಗಳಾದರೆ ನಾನು ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಹೋಗಬಹುದಾ ಅಂತ ಕೇಳಿದ್ದಕ್ಕೆ ಹೋಗ್ಬೋದು ಅಂತ ಹೇಳಿದೆ. ಅದರ ಒಂದು ಅನುಗ್ರಹವಾಗಿ ವಿದ್ಯಾಮಾನ್ಯ ತೀರ್ಥರ ಹತ್ರ ಹೋಗತಕ್ಕಂತಹ ವಿಶ್ವೇಶ ತೀರ್ಥರ ಗುರುಗಳ ಸನ್ನಿಧಾನಕ್ಕೆ ಹೋಗತಕ್ಕಂತಹ ಒಂದು ಪ್ರಸಂಗ, ಅವಕಾಶ, ಸುವರ್ಣಾವಕಾಶ ನಮಗೆ ಬಂದಿದೆ. ಈ ರೀತಿ ವಿಶ್ವೇಶ ತೀರ್ಥರು ಎಲ್ಲ ಭಕ್ತರಿಗೆ ಒಂದು ವಿಶೇಷ ಸ್ಫೂರ್ತಿಯಾಗಿ ನಮಗೂ ಕೂಡ ಅತ್ಯಂತ ಒಂದು ಶ್ರೇಷ್ಠವಾದಂತಹ ಸ್ಫೂರ್ತಿದಾಯಕರಾಗಿದ್ದಾರೆ. ಅವರ ಗೀತಾ ಸಾರೋದ್ಧಾರ ನಮಗೆ ಅತ್ಯಂತ ಸ್ಫೂರ್ತಿಯನ್ನು ಕೊಟ್ಟಂತಹ ಗ್ರಂಥ. ಇವತ್ತಿಗೂ ಕೂಡ ನಾವು ಅದನ್ನು ಯಾವಾಗಲೂ ನೆನಪಿಸ್ತಾ ಇದ್ದೇವೆ. ಗೀತಾ ಪ್ರತಿಭಾ ಎಂಬುದಾಗಿ ವಿಶ್ವೇಶ ತೀರ್ಥರ ಗೀತಾ ಸಾರೋದ್ಧಾರವನ್ನೇ ಪಠ್ಯಪುಸ್ತಕವನ್ನಾಗಿಟ್ಟು ನಾವು ಕಾಲೇಜುಗಳಲ್ಲಿ ಅನೇಕ ವರ್ಷಗಳಲ್ಲಿ ಒಂದು ಪರೀಕ್ಷೆಗಳನ್ನು ಕೂಡ ಇಟ್ಟು ನಾವು ಆ ಗ್ರಂಥದ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದೆವು. ನಮ್ಮ ಗೀತಾಭಿಯಾನಕ್ಕೂ ಕೂಡ ಮೂಲ ಸ್ಫೂರ್ತಿ ಅದು ವಿಶ್ವೇಶ ತೀರ್ಥರೇ ಆಗಿದ್ದಾರೆ. ಗೀತೆಯ ಬಗ್ಗೆ ಗೀತಾ ಸಾರೋದ್ಧಾರವನ್ನು ಓದಿದ ಮೇಲೆ ಈ ಗೀತಾ ಸಾರೋದ್ಧಾರದಂತೆ ನಾವು ಇದನ್ನು ಪ್ರಚಾರ ಮಾಡಬೇಕು ಎಂಬಂತಹ ಒಂದು ಕಾಳಜಿ, ಒಂದು ಅಪೇಕ್ಷೆ ನಮಗೆ ಬಂದಿದ್ದು, ಅದರ ಅಂಗವಾಗಿ ಈ ಬಾರಿ ಕೋಟಿ ಗೀತಾ ಲೇಖನ ಯಜ್ಞ, ಗೀತಾ ಮಂದಿರ ಇತ್ಯಾದಿ ಎಲ್ಲ ಕಾರ್ಯಗಳ ಹಿಂದೆ ವಿಶ್ವೇಶ ತೀರ್ಥರ ಒಂದು ಪೂರ್ಣವಾದಂಥ ಅನುಗ್ರಹ ಸ್ಫೂರ್ತಿ ಇದೆ ಎಂಬುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ತಾ, ವಿಶ್ವೇಶ ತೀರ್ಥರು